ಬೆಂಗಳೂರು ಕರಗ ಉತ್ಸವ ನಡೆಯುವಂತಹ ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಮುಜರಾಯಿ ಇಲಾಖೆ ಭಾರೀ ಗೋಲ್ಮಾಲ್ ಮಾಡುತ್ತಿದೆಯಂತೆ. ಭಕ್ತರು ಕಾಣಿಕೆ ರೂಪದಲ್ಲಿ ಕೊಟ್ಟ ಚಿನ್ನಾಭರಣ ಮಂಗಮಾಯ ಆಗ್ತಾ ಇದೆ. ಇಷ್ಟಕ್ಕೂ ಚಿನ್ನ ಕಳ್ಳತನವಾಗಿದ್ದು ಹೇಗೆ, ಕದ್ದಿದ್ಯಾರು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗ 800 ವರ್ಷಗಳ ಇತಿಹಾಸ ಹೊಂದಿದೆ. ಪ್ರತಿ ವರ್ಷ ಚೈತ್ರ ಮಾಸದ ಶುದ್ಧ ಪೂರ್ಣಿಮೆಯಂದು ನಡೆಯುವ ಕರಗ ನೋಡಲು ಲಕ್ಷಾಂತರ ಭಕ್ತರು ಕಾಯ್ತಾರೆ. ಈ ವರ್ಷದ ಕರಗ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಆದರೆ ಕರಗ ನಡೆಯುವ ಧರ್ಮರಾಯಸ್ವಾಮಿ ದೇಗುಲದಲ್ಲಿ ಚಿನ್ನವನ್ನೇ ಕದ್ದಿದ್ದಾರಂತೆ. ಮುಜರಾಯಿಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗ್ತಾ ಇದೆ. ಅವರು ದೇವಸ್ಥಾನದಿಂದ ಒಡವೆನ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ. 10 ಲಕ್ಷಕ್ಕೆ ನಾವು ದುಡ್ಡು ರಿಲೀಸ್ ಮಾಡ್ಬೇಕಂದ್ರೆ 2 ಲಕ್ಷ ಕೊಡಬೇಕು ಅಂತಾರೆ. ದ್ರೌಪದಮ್ಮ ದೇವಿಯ 120 ಗ್ರಾಂ ಚಿನ್ನಾಭರಣಕ್ಕೆ ಕನ್ನ. ಮುಜರಾಯಿ ಅಧಿಕಾರಿಗಳ ವಿರುದ್ಧವೇ ಕಳ್ಳತನ ಆರೋಪ. ಹೌದು, ಧರ್ಮರಾಯಸ್ವಾಮಿ ದೇಗುಲದ ದ್ರೌಪದಮ್ಮ ದೇವಿಗೆ ಭಕ್ತರು ಅರ್ಪಿಸಿದ ಚಿನ್ನಾಭರಣಗಳನ್ನು ದೋಚ್ತಾ ಇರೋ ಆರೋಪ ಕೇಳಿಬಂದಿದೆ. ಮೊನ್ನೆ ಹುಂಡಿ ಹಣ ಎಣಿಸುವಾಗ 128 ಗ್ರಾಂ ಚಿನ್ನದ ಸರ ಸಿಕ್ಕಿತ್ತು. ಮುಜರಾಯಿ ಕಾರ್ಯನಿರ್ವಾಹಕ ಅಧಿಕಾರಿ ನಾಗರಾಜ್ ಸರವನ್ನ ತಮ್ಮ ಜೇಬಿಗೆ ಇಳಿಸಿದ್ರು. ಸಿಸಿಟಿವಿ ಪರಿಶೀಲನೆ ವೇಳೆ ಸತ್ಯ ಗೊತ್ತಾಗಿ ಪ್ರಶ್ನಿಸಿದ್ದಕ್ಕೆ 3 ದಿನದ ಬಳಿಕ ವಾಪಸ್ ತಂದುಕೊಟ್ರು. ಆದರೆ ಅದು ಕೇವಲ 68 ಗ್ರಾಂ ಅಷ್ಟೇ ಇತ್ತು ಅಂತ ದೇಗುಲ ಆಡಳಿತ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡೋರೆ, ಅವತ್ತು ಇದು ಚಿನ್ನ ಅಂದ್ಬಿಟ್ಟು ಮುಜರಾಯಿ ಅವರೇ ಬಂದು ಚೆಕ್ ಮಾಡಿದ್ದಾರೆ. ಆದ್ರೂ ಅವರು ದೇವಸ್ಥಾನದಿಂದ ಒಡವೆನ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ತಗೊಂಡ್ಬಂದ್ಬಿಟ್ಟು 63 ಗ್ರಾಮ್ ಇದೆ, ಇಲ್ಲ 68 ಗ್ರಾಮ್ ಇದೆ ಅಂತ ಅದರಲ್ಲೇ 2 ಮಾತು ಮಾತಾಡ್ತಾರೆ. ಮತ್ತೆ ನನಗೆ ಆರ್ಟಿಐ ಮುಖಾಂತರ ರಿಪ್ಲೈ ಕೊಟ್ಟಿದ್ದಾರೆ, 68 ಗ್ರಾಮ್ ಇತ್ತು. ಮುಜರಾಯಿ ಅಧಿಕಾರಿಗಳೆಲ್ಲ ಸಂಘಟಿತ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಆರೋಪಿಸಿರುವ ಸತೀಶ್, ಇಒ ನಾಗರಾಜ್, ತಹಶೀಲ್ದಾರ್ ಅರವಿಂದ್ ಬಾಬು, ಎಡಿಸಿ ಜಗದೀಶ್, ಇಒ ನವೀನ್, ಅಸಿಸ್ಟೆಂಟ್ ಕಮಿಷನರ್ ಪುರುಷೋತ್ತಮ್ ಸೇರಿ 6 ಮಂದಿ ದಂಧೆ ನಡೆಸ್ತಾ ಇದ್ದಾರೆ. ಉತ್ಸವದ ಬಿಲ್ಗೂ ಕಮಿಷನ್ ಕೇಳ್ತಾರೆ ಅಂದಿದ್ದಾರೆ. ಮುಜರಾಯಿಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗ್ತಾ ಇದೆ. ಮತ್ತೆ ನಿಮ್ಗೆಲ್ಲ ಆಡಿಯೋ ಕೊಡ್ತೀನಿ. ಏನ್ ಆಡಿಯೋ? 10 ಲಕ್ಷಕ್ಕೆ ನಾವು ದುಡ್ಡು ರಿಲೀಸ್ ಮಾಡ್ಬೇಕಂದ್ರೆ 2 ಲಕ್ಷ ಕೊಡಬೇಕು ಅಂತಾರೆ. ತಹಸೀಲ್ದಾರ್ ಓಪನ್ ಆಗಿ ಕೇಳ್ತಾರೆ, ಇಒ ಓಪನ್ ಆಗಿ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.